ಅಧ್ಯಕ್ಷರೇ, ಅವ್ರಿಗೆ ಪಾಪ ಪತ್ರಿಕೆಯನ್ನು ಓದಿಲ್ಲ ಅಂತ ಅನಿಸ್ತೈತೆ. ಈ ಕಾಯ್ದೆ ಆದಾಗಿಂದನೂ ಕೂಡ ಕಾಂಗ್ರೆಸ್ಸಿನ ಎಲ್ಲಾ ನಾಯಕರು ಗಾಂಧಿ ತೆಗೆದು ರಾಮ ಯಾಕೆ ಹಾಕದ್ರಿ ಅಂತಾನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ನಾನು ಬೇಕಾದ್ರೆ ನನಗೆ 2 ನಿಮಿಷ ಟೈಮ್ ಕೊಟ್ರೆ ಅದನ್ನು ತೋರಿಸ್ಬಿಡ್ತೀನಿ, ಅದನ್ನು ದಾಖಲೆ ತೋರಿಸೋದು ತೋರಿಸ್ತೀನಿ. ನಾನು ಸುಮ್ಮನೆ ಏನು ಮಾತಾಡಲ್ಲ, ನಾನು ಸುಮ್ಮನೆ ಯಾವುದು ಮಾತಾಡೋದೇ ಇಲ್ಲ. ನೀವು ಇಲ್ಲಿ ಈಗಾಗಲೇ ನಿಮಗೆ ಅದ್ರ ಬಗ್ಗೆ ಅಲರ್ಜಿ ಅಂತ ಅನ್ಸುತ್ತೆ. ರಾಮನಗರ ಇತ್ತು, ಬಹಳ ವರ್ಷಗಳಿಂದ ಯಾವ ಪುಣ್ಯಾತ್ಮ ಪ್ರಾರಂಭ ಮಾಡೋದೋ ಗೊತ್ತಿಲ್ಲ. ಈಗ ಮಂಗಳೂರು ಇದೆ, ಉಡುಪಿ ಇದೆ. ರಾಮನಗರ ಜಿಲ್ಲೆ ತೆಗೆದಾಕ್ಬಿಟ್ಟು ಅದನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡ್ಬಿಟ್ರು. ಅಲ್ಲೇ ಇದೆ, ಅದನ್ನ ತಳ್ಳಿದ್ರ ಮೂಲೆ ಒಳಕ್ಕೆ ಅಷ್ಟೇ, ಮೂಲೆ ಒಳಗೆ ತಳ್ಳಿದೆ ಅಷ್ಟೇ. ಮತ್ತೆ ಯಾಕೆ ಬೆಂಗಳೂರು ದಕ್ಷಿಣ ಯಾಕಂತೀರಾ? ರಾಮನಗರ ಎಲ್ಲ ಸೇರಿ ಬೆಂಗಳೂರು ಜಿಲ್ಲೆ ಅಂತಿತ್ತು. ಅಲ್ಲ, ಬೆಂಗಳೂರು ದಕ್ಷಿಣ ಯಾಕಿಕ್ಕಿದ್ರಿ? ಅದ್ರ ರಾಮನಗರ ಜಿಲ್ಲೆ ಅಂತ ಇದ್ದಿದ್ದು, ರಾಮನಗರ ತಾಲೂಕು ಅಂತ ಅಲ್ಲ ಇದ್ದಿದ್ದು. ರಾಮನಗರ ಜಿಲ್ಲೆ ಇದೆಯಾ? ಈಗಲೂ ಅಲ್ಲೇ ಇದೆ. ಇಲ್ಲ, ರಾಮನಗರ ಜಿಲ್ಲೆ ಇದೆಯಾ? ನಾನ್ ಕೇಳಿದ್ದು ರಾಮನಗರ ಜಿಲ್ಲೆ ಇದೆಯಾ? ಸಭಾಧ್ಯಕ್ಷರೇ, ಈಗ ಅವರೇ ಇನ್ಚಾರ್ಜ್, ಬೆಂಗಳೂರು ಅವರಿದಾಗೆ ತೆಗೆದಿದ್ದು. ಬೆಂಗಳೂರು ನಗರ, ಇದು ರಾಮನಗರ, ಆಮೇಲೆ ಗ್ರಾಮಾಂತರ ಎಲ್ಲ ಸೇರಿ ಬೆಂಗಳೂರು ಜಿಲ್ಲೆ ಅಂತ ಇದ್ದಿದ್ದು. ರಾಮಕೃಷ್ಣ ಹೆಗ್ಡೆ ಅವರು ಅರ್ಬನ್ ಬೇರೆ ಮಾಡಿದ್ರು, ರೂರಲ್ ಬೇರೆ ಮಾಡಿದ್ರು. ಆಮೇಲೆ ಕುಮಾರಸ್ವಾಮಿ ಅವರಿದ್ದಾಗ ರಾಮನಗರ ಜಿಲ್ಲೆ ಆಯಿತು, ಗ್ರಾಮಾಂತರ ಆಯಿತು ಅಲ್ವಾ? ರಾಮನಗರ ಈಗಲೂ ಅಲ್ಲೇ ಇದೆ. ರಾಮನಗರ ಈಗೂ ಅಲ್ಲೇ ಇದೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಯಾಕೋ ಮರು ಜಾಸ್ತಿ ಆದಂಗೆ ಕಾಣಿಸ್ತೈತೆ. ಮೊದ್ಲು ರಾಮಲಿಂಗಾರೆಡ್ಡಿ ಅಣ್ಣ ಹೆಸರಲ್ಲೇ ರಾಮ ಆಯ್ತಲ್ಲ, ಅದನ್ನ ಹೇಳ್ತಾನೆ. ಏನೋ ಅವ್ರ ಅಪ್ಪ ಇಟ್ಬಿಟ್ಟು ಅವನೇ ಪುಣ್ಯಾತ್ಮ. ಇವರಾದ್ರೆ ಇಟ್ಕೊಂತ ಇರಲ್ಲ, 100% ಇಟ್ಕೊಂತ ಇರಲ್ಲ. ಇವರಾದ್ರೆ ಗ್ಯಾರಂಟಿ ಇಟ್ಕೊಂತ ಇರಲ್ಲ. ನಾನು ರಾಮಲಿಂಗಾರೆಡ್ಡಿಗೆ ಕೇಳ್ತೀನಿ, ಫಸ್ಟ್ ಅನೌನ್ಸ್ ಆದಾಗ ಇವ್ರನ್ನ ಜಿಲ್ಲಾ ಇನ್ಚಾರ್ಜ್ ಮಾಡಿದ್ರು, ಇವ್ರನ್ನ ಜಿಲ್ಲೆಗೆ ಇನ್ಚಾರ್ಜ್ ಮಾಡಿದ್ರು. ಆ ಕಾಪಿ ಐತೆ, ನಾನು ಓದ್ತೀನಿ. ಏನಂತ ಹೇಳಿದ್ರೆ, ರಾಮಲಿಂಗಾರೆಡ್ಡಿ ಅವರು ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು. ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೇಳಿ? ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು? ರಾಮನಗರ ತಾಲೂಕಿನ ಉಸ್ತುವಾರಿ ಸಚಿವರ ಹೇಳಿ? ಅದನ್ನ ಒಪ್ಕೊಂಬಿಡಿ. ನಾನು ತಾಲೂಕಿಗೆ ಹಾಕ್ಬಿಟ್ಟವ್ರೆ ಅಂತ. ಅದ್ರ ಎಲ್ಲೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ಮೂಲೆಗುಂಬು ಮಾಡಿದ್ದೀರ ಅಷ್ಟೇ. ಅಂದ್ರೆ ಇವ್ರಿಗೆ ಯಾಕೋ ರಾಮನ ಬಗ್ಗೆ ಆ ಕಂಡ್ರನೇ ಆಗಲ್ಲ ಅಂತ ಅನಿಸ್ತಾ ಐತೆ ನನ್ಗೆಲ್ಲ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅಷ್ಟೇ, ಅವರ ಜೀವನ ಪೂರ್ತಿ ರಘುಪತಿ, ಎಲ್ಲೇ ಹೋದ್ರೂ ಯಾವುದೇ ಕಾರ್ಯಕ್ರಮ ಮಾಡಿದ್ರು ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೆ ನಾಮ್, ಅದು ಪರ್ಮನೆಂಟ್ ಆಗಿ ಹೇಳ್ತಾ ಇದ್ರು. ಈಗ ಆ ರಾಮನ ಹೆಸರನ್ನೇ ಯಾಕೆ ನಿಮ್ಗೆ ದ್ವೇಷ ಅಂತ? ರಾಮ ಈ ದೇಶದ ಆದರ್ಶ ಪುರುಷ, ಕೊಟ್ಟ ಮಾತಿಗೆ ತಪ್ಪದೇ ಇರುವಂತವನು. ಕಾಡಲ್ಲಿ ಹೋದಾಗ ಆ ಒಬ್ಬ ಹೆಣ್ಣುಮಗಳು ಕಚ್ಚಿ ಹಣ್ಣನ್ನ, ಎಂಜಲ್ ಹಣ್ಣನ್ನು ಕೊಟ್ಟರು ಭಕ್ತಿಯಿಂದ ಅದನ್ನ ತೆಗೆದುಕೊಂಡಂತವನು ರಾಮ. ಶಬರಿಗೆ. ಇಲ್ಲಿ ಆ ರಾಮನ ವಿರುದ್ಧನೇ ಕೂಡ ಒಂದು ದ್ವೇಷದ ಭಾವನೆಯನ್ನ ನೀವು ಮಾಡ್ತಾ ಇದ್ದೀರಾ. ನನ್ಗನ್ಸ್ತೈತೆ ಕೇಂದ್ರ ಸರ್ಕಾರದ ಮೇಲೆ ಪದೇ 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 ಯಾವುದೇ ರಾಜ್ಯಗಳನ್ನ ನಾನು ನೋಡಿಲ್ಲ. ಇದುವರೆಗೂ 18 ನಿರ್ಣಯಗಳನ್ನ ಮಂಡಿಸಿದ್ದೀರ. 18 ನಿರ್ಣಯಗಳು. ಇನ್ನು ಒಂದು 19ನೇ ನಿರ್ಣಯನೂ ಕೂಡ ನಾಳೆ ನಾಡ್ದು ಮಂಡಿಸಕ್ ಹೋಗ್ತಾ ಇದ್ದೀರ. ಕಾಲ್ ಕೆರೆದು ಜಗಳಕ್ಕೆ ಹೋಗ್ತಾ ಇದ್ದೀರ. ಅವಶ್ಯಕತೆ ಇದೆಯಾ? ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಗ್ತೈತೆ. ಹಿಂದೆ SM ಕೃಷ್ಣ ಅವರಿದ್ರು, ಅವರು ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು. ಪರಮೇಶ್ವರ ಬಹಳ ಅವ್ರ ಜೊತೆ ಇದ್ದವರು, SM ಕೃಷ್ಣ ಅವ್ರ ಜೊತೆ. ಎಂದಾದರೂ ದ್ವೇಷ ಮಾಡ್ಕೊಂಡಿದ್ದೀರ? ಮೆಟ್ರೋ ಬಂತು ಅವರ ಕಾಲದಲ್ಲೇ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು. ಸೌಹಾರ್ದತೆಯಿಂದ ನಡ್ಕೊಂಡಾಗ ಬೆನಿಫಿಟ್ ಜಾಸ್ತಿ. ಕಾಲ್ ಕೆರೆದು ಜಗಳ ಆಡೋದ್ರಿಂದ ನಿಮ್ಗೇನು ಆಗಲ್ಲ ಅಂತ ಅನ್ಸುತ್ತೆ. ಅಧ್ಯಕ್ಷರೇ, ಇವತ್ತು ತಾವು ತಮ್ಮ ರಾಜ್ಯಪಾಲರ ಭಾಷಣದಲ್ಲಿ 46ನೇ ಪುಟ 122ನೇ ಪ್ಯಾರದಲ್ಲಿ ತಾವು ಸಂವಿಧಾನ ಬಗ್ಗೆ ಹೇಳಿದ್ದೀರ. ನೀವು
ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡಿದ್ದೀರಾ. ಇಲ್ಲಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಿದ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿದ್ದೀರಾ ನೀವು. ಅಧ್ಯಕ್ಷರೇ, ನೀವು ಈ ಸಂವಿಧಾನದ ಅಡಿಯಲ್ಲಿ ನಡೆಯೋದಾಗಿದ್ದರೆ ಅವ್ರು ಯಾರೋ ಅನಂತಕುಮಾರ್ ಹೆಗ್ಡೆ ಒಬ್ಬರು ಒಂದು ಏನೋ ಸಂವಿಧಾನವನ್ನು ಏನೋ ಬದಲಾವಣೆ ಮಾಡ್ತೀನಿ ಅಂತ ಅವ್ರು ಆ ಅರ್ಥದಲ್ಲಿ ಹೇಳಲೇ ಇಲ್ಲ. ಆದರೆ ನೀವು ಅದನ್ನೇ ದೊಡ್ಡ ಪ್ರಚಾರ ಮಾಡಿಬಿಟ್ರಿ. ಇವತ್ತು ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಲ್ಲ, ನೀವು ಸಂವಿಧಾನನ ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದೀರಾ? ನೀವು ದೇಶದಲ್ಲಿ ಆಡಳಿತ ಮಾಡಿದಂಥವ್ರು ಜವಾಹರ್ಲಾಲ್ ನೆಹರು ಅವರು 17 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರು 29 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು 10 ಬಾರಿ ಮಾಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಅವರು ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ 72 ಬಾರಿ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ. 72 ಬಾರಿ. ಬರ್ತೀನಿ ಅಲ್ಲಿಗೆ. ನೀವು ಕೇಳ್ತೀರಾ ಪರಮೇಶ್ವರ್ ಅವರೇ, ಅಲ್ಲಿಗೂ ಬರ್ತೀನಿ ನಾನು. ಆಮೇಲೆ ಅವರು ಕೇಳಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರು 14 ಬಾರಿ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು 8 ಬಾರಿ ಮಾಡಿದ್ದಾರೆ. ಅಂದ್ರೆ ನೀವು 72 ಬಾರಿ ಮಾಡಿದವರು. ನೀವು ಸಂವಿಧಾನವನ್ನ 72 ಬಾರಿ ತಿದ್ದುಪಡಿ ಮಾಡಿದವರು. ಶಾಬಾನು ಪ್ರಕರಣದ ಎಷ್ಟು ವರ್ಷನ ಆಗ್ಲಿ, ಯಾವ್ದಾವುದು ನೀವು ತಿದ್ದುಪಡಿನೇ ಬೇರೆ, ಬದಲಾವಣೆ. ಶಾಬಾನು ಪ್ರಕರಣ ಸಂವಿಧಾನನೇ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು. ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ಶಾಬಾನು ಪ್ರಕರಣದಲ್ಲಿ. ಮೂಲೆ ಗುಂಪು ತಂದುಬಿಟ್ರಿ. ಅಂದ್ರೆ ನೀವು ಯಾವ್ಯಾವ ಬದಲಾವಣೆಯನ್ನ ನೀವು ಮಾಡಿದ್ದೀರಾ. ನೀವು 72 ಬಾರಿ ಬದಲಾವಣೆ ಮಾಡಿಬಿಟ್ಟು ನರೇಂದ್ರ ಮೋದಿ ಅವರು 8 ಬಾರಿ ಅದನ್ನು ಮೀಸಲಾತಿಯನ್ನ ಮುಂದುವರಿಸುವಂತ ಒಂದು ವಿಧೇಯಕ ಇರ್ಬೋದು, ತಲಾಕ್ ವಿಧೇಯಕ, 370 ಆರ್ಟಿಕಲ್, ಕಾಶ್ಮೀರ ನಮ್ಮದು ಅಂತ ಹೇಳುವಂತ ಆರ್ಟಿಕಲ್, ಇದನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. ನೀವು 72 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿಬಿಟ್ಟು ಈಗ ತಾವು ಹೇಳ್ತಾ ಇದ್ದೀರಾ ಸಂವಿಧಾನದ ಪರವಾಗಿದ್ದೀರಿ ಅಂತ. ನಾನು ಸಣ್ಣ 2 ಉದಾಹರಣೆಗಳನ್ನು ಕೊಡ್ತೀನಿ ಅಧ್ಯಕ್ಷರೇ. ತಾವು ಸ್ವತಃ ಪರಮೇಶ್ವರ್ ಅವರು, ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ರೆಕಾರ್ಡಲ್ಲಿ ಬಂದಿರೋದು ಹೇಳ್ತಾ ಇದ್ದೀನಿ. ಭಾರತೀಯರಿಗೆ ಎಲ್ಲದರಲ್ಲೂ ದೇವರನ್ನ ಕಾಣುವ ಅಭ್ಯಾಸವಿದೆ. ಜವಾಹರ್ಲಾಲ್ ನೆಹರು, ಭಾರತೀಯರಿಗೆ ಎಲ್ಲದರಲ್ಲೂ ದೇವರನ್ನು ಕಾಣುವ ಅಭ್ಯಾಸವಿದೆ. ನೀವು ಸಂವಿಧಾನವನ್ನು ಕೊಲ್ಲಬೇಕಾದರೆ ಅದನ್ನು ಪರಮ ಪವಿತ್ರವಾಗಿ ಮಾಡಿ. ಆದರೆ ಸಂವಿಧಾನವು ನಿರಂತರವಾಗಿರಬೇಕೆಂದರೆ ಅದನ್ನು ಯಾವಾಗಲೂ ನಾವು ಬದಲಾಯಿಸುತ್ತಿರಬೇಕು ಅಂತ ಸನ್ಮಾನ್ಯ ಗೌರವಾನ್ವಿತ ಜವಾಹರ್ಲಾಲ್ ನೆಹರು ಹೇಳಿರೋದು. ಒಂದು ಕೋಟು. ಬಹುಶಃ ಬಾಬಾ ಸಾಹೇಬರು ಬದುಕಿದ್ದಾಗೆ ಕಾಂಗ್ರೆಸ್ ಅವರು ಅವರಿಗೆ ಗೌರವ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಬದುಕಿದ್ರು ಆಗ, ಈ ಸಂವಿಧಾನ ತಿದ್ದುಪಡಿ ಆದಾಗ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನನ್ನ ಹತ್ರ ಪುಸ್ತಕನೂ ತಂದಿದ್ದೀನಿ, ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಒಮ್ಮೆ ಹೇಳ್ತಾರೆ, ನಿಮ್ಗೆ ಅದು ಓದಿದ್ದೀರಾ ಅಂತ, ನಾನೇ ಸಂವಿಧಾನವನ್ನು ಸುಟ್ಟು ಬಿಡುತ್ತೇನೆ. ಅಂಬೇಡ್ಕರ್ ಒಂದ್ಸರಿ ಹೇಳಿದ್ದಾರೆ. ಇದೆಲ್ಲ ಆದಾಗ ಮನಸ್ಸಿಗೆ ನೋವಾಗಿ ನಾನೇ ಸಂವಿಧಾನವನ್ನು ಸುಟ್ಟಾಕ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ 1955 ಮಾರ್ಚ್ 15ರಂದು ಸಂಸತ್ತಲ್ಲಿ ಕಲಾಪ ನಡೀತದೆ. ಅದರಲ್ಲಿ ಡಾಕ್ಟರ್ ಅನೂಪ್ ಸಿಂಗ್ ಇದನ್ನ ಪ್ರಶ್ನೆ ಮಾಡ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಸಂವಿಧಾನನೇ ಸುಟ್ಟಾಕ್ತೀನಿ ಅಂದ್ರಲ್ಲ. ಅವಾಗ ಅವ್ರು ಹೇಳ್ತಾರೆ, ತಾವು ಆಗ ತರಾತುರಿಯಲ್ಲಿ ನಾನು ಅದರ ಕಾರಣವನ್ನು ತಿಳಿಸಿರಲಿಲ್ಲ.